ಎಲ್ಲ ಕನ್ನಡ ಕಲಾ ರಸಿಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಪ್ರವೀಣ್ ಮಾಡುವ ನಮಸ್ಕಾರಗಳು. ನಮ್ಮ ಸಿನಿಮಾ ಯಾಕಪ್ಪ ನೋಡಬೇಕು? ನೂರಾರು ಸಿನಿಮಾ ಬರ್ತವೆ, ಒಂದು ದಿವಸ ಇರುತ್ತೆ ಥಿಯೇಟ್ರಲ್ಲಿ, 2 ದಿವಸ ಇರುತ್ತೆ, ಹೋಗ್ಬಿಡುತ್ತೆ. ನಿಮ್ಮ ಸಿನಿಮಾ ಯಾಕೆ ನೋಡಬೇಕು? ಅದೇ ನಮ್ಮ ಸಿನಿಮಾದ ವಿಭಿನ್ನತೆ. ಈಗಿನ ಸ್ಟೋರಿ ಅಲ್ಲ ಅದು. ನಮ್ಮದು ಸ್ಟೋರಿ 98ರಿಂದ ಶುರುವಾದರೆ 2023ವರೆಗೂ ಯಾವ ಥರ ಜರ್ನಿ ಇದೆ. 98ರಲ್ಲಿ ಹೆಂಗಿತ್ತು, 2015ರಲ್ಲಿ ಹೆಂಗಿತ್ತು, 2024ರಲ್ಲಿ ಏನಾಯಿತು, ವಾಸ್ತವ ಏನು, ಈಗ ಕರೆಂಟ್ ಸಿಚುವೇಶನ್ ಏನು, ಇಲ್ಲಿವರೆಗೂ ಆ ಜರ್ನಿ ಇದೆಯಲ್ಲ, ಆ 20 ಇಯರ್ಸ್ ಸ್ಟೋರಿ ಇದೆಯಲ್ಲ, ಅದೇ ಠಾಣೆ ಸಿನಿಮಾ. ಇನ್ನು ಸಿನಿಮಾ ಅಂತಂದರೆ ಸಾಹಸ ಇರಲೇಬೇಕಲ್ವಾ? ಸಾಹಸ ಅಂದರೆ ನಮ್ಮ ಅಪ್ಪು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ನಮ್ಮೆಲ್ಲರ ಮನಸ್ಸುಗಳಲ್ಲಿ ಇನ್ನೂ ಗಾಢವಾಗಿ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಪವರ್ ಸ್ಟಾರ್ ಅವರ ಫ್ಯಾನು. ಅವರ ಮೊದಲನೇ ಸಿನಿಮಾಯಿಂದ ಯಾವ್ಯಾವ ಸಿನಿಮಾದಲ್ಲಿ ಯಾವ್ಯಾವ ಥರ ಅವರು ಸ್ಟಂಟ್ಸ್ ಮಾಡಿದ್ದಾರೆ ಎಲ್ಲದನ್ನು ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಆ ಸ್ಟಂಟ್ ಬರೋವರೆಗೂ ನಾವು ಬಿಡ್ತಾನೆ ಇರಲಿಲ್ಲ. ಇನ್ನು ಅಪ್ಪು ಆದಮೇಲೆ ನಮ್ಮ ದುನಿಯಾ ವಿಜಯರವರು, ಅವರು ಅಷ್ಟೇ ತುಂಬ ಕಷ್ಟಪಟ್ಟು ಬಂದಿದ್ದಾರೆ. ಅವ್ರು ಮಾಡುವಂತಹ ಸ್ಟಂಟ್ಗಳು. ಆಮೇಲೆ ನನಗೆ ಒಂದು ಸ್ವಲ್ಪ ಇಂಗ್ಲೀಷ್ ಮೂವಿಗಳಲ್ಲಿ ಸ್ಟಂಟ್ಸು ತುಂಬ ಜನ ಮಾಡ್ತಾರೆ. ಜೇಸನ್ ಸ್ಟೇಥಮ್ ಇರ್ಬೋದು, ಬ್ರೂಸ್ಲಿ ಇರ್ಬೋದು, ಟೋನಿ ಜಾ, ಅವ್ರಿಗೆಲ್ಲ ಒಂದಷ್ಟು ನಾನು ಅವ್ರನ್ನೆಲ್ಲ ಫಾಲೋ ಮಾಡಿ 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 ಅವ್ರು ಯಾವ ಸ್ಟಂಟ್ ಮಾಡಿದ್ದಾರೆ ಆ ಸ್ಟಂಟ್ನ ನಾನು ಕಲಿಯೋವರೆಗೂ ನನಗೆ ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಸೊ ಆ ಥರ ಸ್ಟಂಟ್ಗಳನ್ನ ತಯಾರಿ ಮಾಡ್ಕೊಂಡಿದ್ದೀನಿ. ನಮ್ಮ ಗುರುಗಳು ಇನ್ನು ಕೌರವ ಮಾಸ್ಟ್ರು, ನನಗೆ ಅವರು ವಿಜಯ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ನಾನು 1 ವರ್ಷದ ನಟನೆ ಕೋರ್ಸ್ ಮಾಡ್ಬೇಕಾದ್ರೆ ಅವರಲ್ಲಿ ನನಗೆ ಪರಿಚಯ ಆಗ್ತಾರೆ. ಹೀಗೆ ನಮ್ಮ ಹುಡುಗರು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಕ್ಲಾಸಲ್ಲೇ ಎಲ್ಲ ಜಿಮ್ನಾಶಿಯಮ್ ಮಾಡ್ತಿದ್ರು. ಎಲ್ಲರೂ ಕಲ್ತ್ಕೊಂಡ್ರಿ ಅಂದರೆ, ಮಾಸ್ಟ್ರು ಬಂದ್ರಲ್ಲ, ಅವ್ರದ್ದು ಆಫೀಸ್ ಇದೆ, ಅವ್ರದ್ದು ಟ್ರೈನಿಂಗ್ ಇದೆ, ಅಲ್ಲಿ ನಾವು ಕಲ್ತ್ಕೊಂಡ್ವಿ ಅಂತ. ಆವಾಗ ನಾನು 2007ರಲ್ಲೇ ಹೋಗಿ ಜಾಯ್ನ್ ಆಗಿಬಿಟ್ಟೆ ಫೈಟ್ ಮಾಸ್ಟ್ರು ಕೌರವ ವೆಂಕಟೇಶ್ ಜೊತೆ. ಆಮೇಲೆ ಅವರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆಗೆ ಹೋಗ್ತಿದ್ದೆ. ಅವ್ರು ನನ್ನನ್ನು ಕರೀಲಿ ಬಿಡಲಿ, ನಾನಂತೂ ಅವ್ರು ಯಾವ ಶೂಟಿಂಗ್ ಹೋಗ್ತಾರೋ ಪಕ್ಕಾ ಹೋಗ್ಬಿಡ್ತಿದ್ದೆ. ಹೋಗ್ಬಿಟ್ಟು ಕ್ಯಾಮ್ರಾ ಪಕ್ಕ ನಿಂತ್ಕೊಬಿಡೋದು. ಯಾರ್ಯಾರು ಹೆಂಗೆ ಮಾಡ್ತಾರೆ, ಯಾವ ಥರ ಸ್ಟಂಟ್ಸ್ ಮಾಡ್ತಾರೆ, ಒಬ್ಬೊಬ್ಬ ಕಲಾವಿದ ಯಾವ ಥರ ಮಾಡ್ತಾನೆ. ಆಮೇಲೆ ಯಾವುದನ್ನ ಒಂದೊಂದ್ಸರಿ ಶೂಟಿಂಗ್ನಲ್ಲಿ ಆರ್ಟಿಸ್ಟ್ಗಳು ಬರ್ತಿರ್ಲಿಲ್ಲ, ಆ ಪಾತ್ರಗಳನ್ನೆಲ್ಲ ನಾನು ಮಾಡ್ಬಿಡ್ತಿದ್ದೆ. ಸೊ ಹೀಗಾಗಿ ಈ ನಮ್ಮ ಸಾಹಸ ನಿರ್ದೇಶಕರು ಕೌರವ್ ವೆಂಕಟೇಶ್ ಅವ್ರ ಬಗ್ಗೆ, ನನ್ನ ಬಗ್ಗೆ ಅವ್ರಿಗೆ ಜಾಸ್ತಿ ಗೊತ್ತಿರೋದ್ರಿಂದ ಅವರೇ ಕ್ಲೈಮ್ಯಾಕ್ಸ್ ಫೈಟು ಮಾಡಿದ್ದಾರೆ. 2 ಫೈಟ್ ಮಾಡಿದ್ದಾರೆ ನಮ್ಮ ಮಾಸ್ಟ್ರು, ನಮ್ಮ ಗುರುಗಳವರು. ಅದಾದಮೇಲೆ ಟೈಗರ್ ಶಿವು ಅವರು 2 ಫೈಟ್ ಮಾಡಿದ್ದಾರೆ. ಅದೇ ಇಂಟ್ರವಲ್ ಫೈಟ್ ಒಂದು ಮಾಡಿದ್ದಾರೆ, ಇನ್ನೊಂದು ಫೈಟು ಅವ್ರು ಮಾಡಿದ್ದಾರೆ. ಠಾಣೆ ಸಿನಿಮಾನೇ ಯಾಕೆ ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಬರ್ಬೋದು ಗೊಂದಲ. ಬರೀ ರೌಡಿಸಮ್ಮು, ಬರೀ ಒಡಿ ಮಚ್ತಾಗ ಒಡಿ ಬಡಿ ಅಷ್ಟೇನಾ ಸಿನಿಮಾ? ಬೇರೇನಿಲ್ವಾ? ಅದರಲ್ಲೇನು ಭಾವನೆಗಳಿರಲ್ವಾ? ಆ ಭಾವನೆಗಳನ್ನ ನೋಡ್ಬೇಕಾದ್ರೆ ನೀವು ನಮ್ಮ ಸಿನಿಮಾ ನೋಡಬೇಕು. ನಮ್ಮ ಸುತ್ತ ಒಬ್ಬ ಇಡ್ಲಿ ಮಾರೋ ಹುಡುಗನ ಸುತ್ತಮುತ್ತ ಇರೋ ಜನಗಳಿಗೆ ಆ ಇಡ್ಲಿ ಮಾರೋ ಹುಡುಗ ಯಾವ ಥರ ನಿಂತ್ಕೊತಾನೆ, ಅವ್ರಿಗೇನು ನ್ಯಾಯ ಒದಗಿಸ್ಕೊಡ್ತಾನೆ. ಯಾಕಂದರೆ ಈಗಿನ ಕಾಲದಲ್ಲಿ ಈ ಕೆಳವರ್ಗದ ಜನಗಳಿಗೆ ಯಾವ್ಯಾವ ಥರ ಶೋಷಣೆಗಳಿಗೆ ಒಳಗಾಗ್ತಾ ಇದ್ದಾರೆ ನೀವೆಲ್ಲ ನೋಡ್ತಾನೆ ಇರ್ತೀರಿ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ. ಆ ಕೆಳವರ್ಗದ ಜನಗಳನ್ನ ಯಾವ ಥರ ಕಾಪಾಡ್ತಾನೆ ನಾಯಕ ನಟ. ಒಬ್ಬ ಇಡ್ಲಿ ಮಾರೋ ಹುಡುಗ ಕೆಳವರ್ಗದ ಜನನ ಅವನ ಸಂಬಂಧಿಕರು ಅಲ್ದಿರ ಅವನ್ನ ನಂಬ್ಕೊಂಡು ಅವನ ಮೇಲೆ ನಂಬಿಕೆ ಇಟ್ಟಿರುವಂಥ ಜನ, ಅಷ್ಟೂ ಜನರನ್ನ ಏನೋ ಒಂದು ನ್ಯಾಯ ಒದಗಿಸ್ಕೊಡ್ತಾನಲ್ಲ, ಅದನ್ನು ನೀವು ನೋಡ್ಬೇಕು ಸಿನಿಮಾದಲ್ಲಿ. ಇದರಲ್ಲಿ ಒಂದು ಮೆಸೇಜ್ ಇದೆ, ಸೊಸೈಟಿಗೂ ಇದೆ, ಗೌರ್ಮೆಂಟ್ಗೂ ಇದೆ, ಮತ್ತು ಎಕಾನಮಿಗೂ ಇದೆ. ಸೊ ಹಾಗಾಗಿ ಈ ಸಿನಿಮಾ ನೋಡಿ, ಒಂದು ಮೆಸೇಜು ಇದೆ, ರಾಜಕೀಯ ಇದೆ, ರೌಡಿಸಮ್ ಇದೆ, ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ, ಪಾತ್ರವರ್ಗ ಇದೆ, ಮಾಸ್ ಇದೆ. 165 ಜನ ಆರ್ಟಿಸ್ಟ್ಗಳು ಬಂದು ಹೋಗ್ತಾರೆ ಅಂದರೆ ನೀವು ಲೆಕ್ಕ ಹಾಕೋಬೇಕು ಆ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಈಗ ಪಾತ್ರದ ವರ್ಗದ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಸಹ ನಟರು, ನಟಿಯರು, ಮೊದಲನೇದಾಗಿ ನಮ್ಮ ರಾಜ ಬಾಲ್ವಾಡಿ ಅವರಿದ್ದಾರೆ. ಅವರು ಹಿರಿಯ ರಂಗಕರ್ಮಿ. ಅವರು ಈಗ ತುಂಬ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಅವ್ರದ್ದೇ ಆದಂಥ ಒಂದು ಮುಖ್ಯವಾದ ಪಾತ್ರ ಇದೆ. ಅವರು ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊತಿದ್ದಾರೆ. ಮತ್ತು ನಮ್ಮ ನಾಗೇಶ್ ಅಣ್ಣ ಅವರು, ನೀವು ನೋಡಿರ್ತೀರ, ತುಂಬ ಸೀರಿಯಲ್ಗಳಲ್ಲಿ ಸಿನಿಮಾಗಳೆಲ್ಲ ನೋಡಿರ್ತೀರ. ರೋಹಿತ್ ನಾಗೇಶ್ ಅಂತಲೇ ಪ್ರಸಿದ್ಧಿ ಅವರು ಈ ನಮ್ಮ ಪಾತ್ರಧಾರಿಗಳು ಮೊದಲನೇದಾಗಿ ನಮಗೆ ಕೊಟ್ಟಂಥ ಪ್ರೋತ್ಸಾಹ ಇದೆಯಲ್ಲ, ಅಲ್ಲೇ ನಾವು ಗೆದ್ಬಿಟ್ವಿ. ಯಾಕಂದರೆ ಈಗ ದೊಡ್ಡ ದೊಡ್ಡ ಹಿರಿಯ ನಟರುಗಳ ಮುಂದೆ ಯಾರೋ ಸಣ್ಣ ಹುಡುಗ ಬಂದು ಆ್ಯಕ್ಟಿಂಗ್ ಮಾಡ್ತಾನಂದರೆ ಅವ್ರ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ. ಆದರೆ ಈ ಸಿನಿಮಾದಲ್ಲಿ ಹಂಗಾಗಿಲ್ಲ. ಒಂದು ಸಣ್ಣ ಮಗುನ ಒಂದು ತಾಯಿ ಯಾವ ಥರ ಲಾಲನೆ ಪಾಲನೆ ಮಾಡುತ್ತೆ, ಆ ಥರ ಈ ಹಿರಿಯ ರಂಗಕರ್ಮಿಗಳು, ಸೀನಿಯರ್ ಆರ್ಟಿಸ್ಟ್ಗಳು ನಮ್ಮನ್ನೆಲ್ಲೂ ಹೊಸಬ್ರ ಥರ ನೋಡೇ ಇಲ್ಲ, ಆ ಥರ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು PD ಸತೀಶ್ ಚಂದ್ರ ಅವರು ನಮ್ಮ ಗುರುಗಳು. ಯಾಕಂದರೆ ನಾವು ಅವರ ಪ್ರಕಾಶಂ ರಂಗತಂಡದಲ್ಲಿ ಎಲ್ಲ ರಂಗ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾಗ ಕರೆದ್ವಿ, ದಯವಿಟ್ಟು ಬಂದು ಮಾಡಿಕೊಡಿ ಅಂತ. ಅವರು ಯಾವುದೇ ರೀತಿ ಏನು ಕೇಳದೆ, ಸರಿ ಕಣ ಬರ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಅವರು ಒಂದಷ್ಟು ದಿವಸ ಮಾಡ್ಕೊಂಡಿದ್ದಾರೆ.
ಮತ್ತು ನಮ್ಮ ಸಿನಿಮಾದ ನಾಯಕಿ ಹರಿಣಾಕ್ಷಿ ಅವರು, ಮೂಲತಃ ಅವರು ಮೈಸೂರಿನವರು. ಅವರು ರಂಗಭೂಮಿ ಕಲಾವಿದನೇ, ಸ್ಟೇಜ್ ಶೋಸ್ ಮಾಡಿದ್ದಾರೆ, ಆಮೇಲೆ ಸೀರಿಯಲ್ಸ್ ಮಾಡಿದ್ದಾರೆ, ಮತ್ತು ಅವರು ಭರತನಾಟ್ಯ ಕಲಾವಿದೇನೂ ಹೌದು, ಆಮೇಲೆ ಹಾಡುಗಾರ್ತಿನೂ ಹೌದು, ಸಕಲ ಕಲಾ ವಲ್ಲಭೆ ಅಂತಲೇ ಹೇಳ್ಬೋದು. ನಾವು ಯಾವಾಗಲೇ ಕರೆದು ಏನೇ ಕರೆದು ಯಾವುದೇ ಟೈಮಿಂಗ್ ಕರೆದು ಮೈಸೂರಿಂದ ಪಾಪ ಕರೆಕ್ಟ್ ಟೈಮಿಗೆ ಬಂದ್ಬಿಡೋರು. ಅವ್ರದ್ದು ಸಹಕಾರ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಅವರ ನಟನೆ ಅಂತೂ ನೀವು ನೋಡಿದ್ರೆ ನಿಮ್ಮ ಕಣ್ಣಲ್ಲಿ ನೀರೇ ಬರುತ್ತೆ. ಅವರಾದಮೇಲೆ BV ರಾಜಾರಾಮ್ ಅವರು ಒಂದು ಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ. ಅವರು ಸೀನಿಯರ್ ಮೋಸ್ಟ್ ಆರ್ಟಿಸ್ಟು, ಆವಾಗಿನ ಕಾಲದ ಶಂಕರ್ನಾಗ್ ಸಿನಿಮಾಗಳಲ್ಲಿಂದನೂ ಮಾಡ್ತಾನೆ ಬಂದಿದ್ದಾರೆ. ಸೊ ಅವರು ಇದ್ದಾರೆ. ತದನಂತರ ತುಂಬ ಜನ ರಂಗಭೂಮಿ ಕಲಾವಿದರೆ, ಮತ್ತು ನಮ್ಮ ಮಂಜುನಾಥ್ ಜಂಬೆ ಅಂತ ಇದ್ದಾರೆ, ಮತ್ತು ಕುಲ್ದೀಪಕ್ ನಾರಾಯಣ್ ಇದ್ದಾರೆ, ಮತ್ತು ಈ ನಮ್ಮ ರೂಪ ಅನ್ನೋ ಒಬ್ಬರು ಕಲಾವಿದೆ. ಎಲ್ಲ ರಂಗಭೂಮಿ ಕಲಾವಿದರೆ. ಮತ್ತೊಬ್ಬ ಕಲಾವಿದ ಸಂತೋಷ್ ಕರ್ಕಿ ಅವರು, ನೀವು DS ಕರ್ಕಿ ಅಂತ ಕೇಳಿರ್ತೀರಿ. ಅವರು ಹೆಸರುವಾಸಿ. ಅವರು ಈಸ್ ಎ ಫೇವ್ರೆಟ್ ಪೊಯೆಟ್. ಅವರು ಅವಾಗಿನ ಕಾಲದಲ್ಲೇ ಅವರು ಎಷ್ಟೋ ಪೊಯಮ್ಸ್ ಬರೆದಿದ್ದಾರೆ. ನಾವೆಲ್ಲ ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಈ ಸ್ಕೂಲ್ಗಳಲ್ಲೆಲ್ಲ ಅವರ ಪದ್ಯಗಳನ್ನ ಓದಿದ್ದೀವಿ. ಆ DS ಕರ್ಕಿ ಅವರ ಮೊಮ್ಮಗ ಸಂತೋಷ್ ಕರ್ಕಿ. ನಾವು ಕರೆದಿದ್ದ ತಕ್ಷಣ ಬಿಡ್ರಿ ನೀವು ಸಿನಿಮಾ ಮಾಡ್ತಾ ಇದ್ದೀರಾ ಅಂದರೆ, ನಾವು ರಂಗಭೂಮಿ ಕಲಾವಿದರೆ ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ಯಾರ್ರಿ ಮಾಡ್ತಾರೆ ಅಂದ್ಬಿಟ್ಟು ಕರೆದಿದ್ದ ತಕ್ಷಣ ಪಟ್ ಅಂತ ಬಂದು ಎಷ್ಟೇ ದಿವಸ ಎಷ್ಟೇ ಟೈಮ್ ಹೇಳಿದ್ರು ಅವರ ಕೆಲಸದ ಒತ್ತಡಗಳಲ್ಲೂ ಸಹ ತಲೆ ಕೆಡಿಸ್ಕೊಂಡಂಗೆ ಬಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ಮಸ್ತನ್ ಜೀರುವಾಲಾ ಅಂತ ಅವರು ನನಗೆ ದೂಸರಾ ಅನ್ನೋ ಒಂದು ಇಂಗ್ಲೀಷ್ ನಾಟಕ ಮಾಡ್ಬೇಕಾದ್ರೆ ಅದರಲ್ಲೊಂದು ಪಾತ್ರ ನಿರ್ವಹಣೆ ಮಾಡಿದರು. ಆ ಒಂದು ಜಡ್ಜ್ ಪಾತ್ರ ಇದೆ ಸರ್, ನೀವು ಬಂದು ಮಾಡಲೇಬೇಕು, ನೀವು ಅದು ಕರೆಕ್ಟಾಗಿ ಸೂಟ್ ಆಗ್ತೀರಾ ಅಂದಿದ ತಕ್ಷಣ ಅವರು ಬಂದರು. ಮಸ್ತನ್ ಜೀರುವಾಲಾ ಅಂತ ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವ್ರಿಗೆ ಕನ್ನಡ ಬರಲ್ಲ, ಮೂಲತಃ ಅವರು ಗುಜರಾತಿ ಅಂದರೂ ಸಹ ಕನ್ನಡದಲ್ಲೇ ಡೈಲಾಗ್ಸು ಪ್ರಾಕ್ಟೀಸ್ ಮಾಡಿ ಕನ್ನಡದಲ್ಲೇ ಡೈಲಾಗ್ಸೂ ಮಾತಾಡಿದ್ದಾರೆ. ಮತ್ತು ನಮ್ಮ ಪ್ರಕಾಶಂ ತಂಡದಿಂದ ತುಂಬ ಜನ ಕಲಾವಿದರು ನಮಗೆ ಸಹಕಾರ ನೀಡಿದ್ದಾರೆ. ಚಂದನ್ ಆಗಿರ್ಬೋದು, ಮತ್ತು ಗೋವಿಂದ ಆಗಿರ್ಬೋದು, ದಿವ್ಯಕುಮಾರ್ ಆಗಿರ್ಬೋದು, ಮತ್ತು ಮಂಜುನಾಥ್ ಜಂಬೆ ಆಗಿರ್ಬೋದು, ಕುಲ್ದೀಪಕ್ ನಾರಾಯಣ್ ಆಗಿರ್ಬೋದು, ಪೊಲೀಸ್ ಪಾತ್ರ ನಿರ್ವಹಿಸಿದ್ದಾರೆ. ಅವರು ನಮ್ಮ ರಂಗಭೂಮಿ ಕಲಾವಿದರೇನೆ, ಪ್ರಕಾಶಂ ತಂಡದವರೇ. ಆಮೇಲೆ ಅಕ್ಷತಾ ಅನ್ನೋರು, ಅವರು ಡಬ್ಬಿಂಗ್ ಆರ್ಟಿಸ್ಟು. ಅದ ನಂತರ ನಮ್ಮ ಭೀಷ್ಮ ರಾಮಯ್ಯ ಅವರು ಎಲ್ಲ ಕರೆದಿದ್ದ ತಕ್ಷಣ ಪಾಪ ತುಂಬ ಚೆನ್ನಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಮತ್ತು ನಮ್ಮ ನಿರ್ದೇಶನ ತಂಡದಲ್ಲಿ ಭಗತ್ ರಾಜ್ ಅವ್ರ ಜೊತೆಗೆ ರವಿಚಂದ್ರ ಆಗಿರ್ಬೋದು, ಮತ್ತು ಶ್ರೀಧರ್ ಅಂತ ಒಬ್ಬ ಹುಡುಗ, ಅಭಿಷೇಕ್ ಅನ್ನೋ ಹುಡುಗ, ಮತ್ತು ಶಿವು ಅನ್ನೋ ಹುಡುಗ, ಸ್ಟಿಲ್ಲು ನಿರ್ವಹಣೆ ಮಾಡಿ, ಅಸಿಸ್ಟೆಂಟ್ ಡೈರೆಕ್ಷನ್ನು ಮಾಡಿ, ಮತ್ತು ಪೋಸ್ಟರ್ಸ್ ಡಿಸೈನು ಮಾಡಿ ಎಲ್ಲ ತುಂಬ ಶ್ರಮ ವಹಿಸಿದ್ದಾನೆ ಶಿವು ಅನ್ನೋ ಹುಡುಗ. ಅದು ಬಿಟ್ಟರೆ ಇನ್ನು ತುಂಬ ಅನೇಕರ ಕೈಚಳಕ ಈ ನಮ್ಮ ಸಿನಿಮಾದಲ್ಲಿದೆ. ಖಂಡಿತ ಸಿನಿಮಾ ನೋಡಿ, ನೀವು ಕೊಡೋ ದುಡ್ಡಿಗೆ ಯಾವುದೇ ರೀತಿ ಮೋಸ ಆಗಲ್ಲ ಅಂತ ನಾವು ಕೇಳ್ಕೊತೀವಿ. ನಮಸ್ಕಾರ.